ಕಾಕ್ರೋಚ್ ಪಕ್ಷ ಇನ್ನಿಲ್ಲ, ಖೇಲ್ ಖತಮ್ ನಾಟಕ್ ಬಂದ್. ಇತ್ತೀಚೆಗಷ್ಟೇ ಕಾಕ್ರೋಚ್ನ ಭವಿಷ್ಯ ನುಡಿದಿದ್ದ ಕಾಲಜ್ಞಾನಿ ಗುರೂಜಿ ಪ್ರಥಮ ಬಾರಿಗೆ ನಮ್ಮ ವಾಹಿನಿಯಲ್ಲೇ ಕಾಕ್ರೋಚ್ ಪಕ್ಷದ ಭವಿಷ್ಯವನ್ನು ನುಡಿದಿದ್ದು ಗುರೂಜಿ. ಇದು ಫ್ರೀಡಂ ಟಿವಿಯ ಇಂಪ್ಯಾಕ್ಟ್ ಸುದ್ದಿ. ಆಗಸ್ಟ್ 20 ನಿಮ್ಮೆಲ್ಲರನ್ನು ಆಶ್ಚರ್ಯಗೊಳಿಸುವ ದಿನ ಅಂತ ಹೇಳಿದ್ದಾರೆ. ಕಂಡು ಕೇಳರಿಯದಂತಹ ರಾಜಕೀಯ ಬದಲಾವಣೆಯನ್ನ ಕಾಣ್ತೀರಾ? ರಾಜ ಅರಸನಾಗ್ತಾನೆ, ಅರಸ ರಾಜನಾಗೋ ಟೈಮ್ ಬಂದೇ ಬಿಡ್ತು. ಇತ್ತೀಚೆಗಷ್ಟೇ ಕಾಕ್ರೋಚ್ನ ಭವಿಷ್ಯ ನುಡಿದಿದ್ದ ಕಾಲಜ್ಞಾನಿ ಗುರೂಜಿ ಪ್ರಥಮ ಬಾರಿಗೆ ನಮ್ಮ ಫ್ರೀಡಂ ಟಿವಿಯಲ್ಲೇ ಕಾಕ್ರೋಚ್ ಪಕ್ಷದ ಪರಿಸ್ಥಿತಿಯ ಕುರಿತಾಗಿ ಭವಿಷ್ಯ ನುಡಿದಿದ್ದಾರೆ. ಆಗಸ್ಟ್ 20 ನಿಮ್ಮೆಲ್ಲರನ್ನು ಆಶ್ಚರ್ಯಗೊಳಿಸುವ ದಿನ ಅಂತ ಹೇಳಿದ್ದಾರೆ. ಕಂಡು ಕೇಳರಿಯದಂತಹ ರಾಜಕೀಯ ಬದಲಾವಣೆಯನ್ನ ಕಾಣ್ತೀರಾ ಅಂದಿದ್ದಾರೆ. ಅವರ ಈ ಭವಿಷ್ಯ ಕುತೂಹಲ ಮೂಡಿಸ್ತಾ ಇದೆ. ರಾಜ ಅರಸನಾಗ್ತಾನೆ, ಅರಸ ರಾಜನಾಗೋ ಟೈಮ್ ಬಂದೇ ಬಿಡ್ತಾ. ಆಗಸ್ಟ್ 20 ನಂತರ ಬದಲಾವಣೆಯ ಪರ್ವ ಶುರು ಅಂತ ಹೇಳಿದ್ದಾರೆ. ಏನು ಆ ಬದಲಾವಣೆ? ರಾಜ ಋಷಿ ಕಾಲಜ್ಞಾನಿ ಗುರೂಜಿಯ ಸ್ಫೋಟಕ ಭವಿಷ್ಯವಿದು. ಈ ಹಿಂದೆ ಧರ್ಮಸ್ಥಳ ಘಟನೆಯ ಬಗ್ಗೆ ಭವಿಷ್ಯ ನುಡಿದಿದ್ರು ಗುರೂಜಿ. ಇವರ ಕಾಲಜ್ಞಾನದ ಪ್ರತಿಯೊಂದು ನುಡಿಯೂ ಕೂಡ ನಿಜವಾಗ್ತಾ ಇದೆ. ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧದ ಭವಿಷ್ಯವನ್ನು ನುಡಿದಿದ್ದು ಇದೇ ಕಾಲಜ್ಞಾನಿ ಗುರೂಜಿ. ಇನ್ನು ದರ್ಶನ್ ಜೈಲುವಾಸದ ಬಗ್ಗೆ ನುಡಿದ ಭವಿಷ್ಯವೂ ಕೂಡ ಅಕ್ಷರಶಃ ನಿಜವಾಗಿದೆ. ನಕಲಿ ಜ್ಯೋತಿಷಿಗಳ ಮುಖವಾಡ ಕಳಚುತ್ತೆ ಎಂಬ ಭವಿಷ್ಯವಾಣಿ ಕೂಡ ನಿಜ ಆಗಿದೆ. ರಾಜ ಋಷಿ ಕಾಲಜ್ಞಾನಿ ಗುರೂಜಿಯವರ ಪ್ರತಿಯೊಂದು ಭವಿಷ್ಯವಾಣಿ ನಿಜವಾಗ್ತಾ ಇರೋದೇ ರೋಚಕ. ಕಾಕ್ರೋಚ್ ಪಕ್ಷ ಇನ್ನಿಲ್ಲ, ಖೇಲ್ ಖತಮ್ ನಾಟಕ್ ಬಂದ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ರಾಜ ಋಷಿ ಕಾಲಜ್ಞಾನಿ ನೋಡೋಣ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಆಗಸ್ಟ್ ತಿಂಗಳಿಂದ ನಡೆಯುವಂತಹ ಮಹಾಪರಿವರ್ತನೆ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಚಿಕ್ಕದಾದಂಥ ಒಂದು ವಿಶ್ಲೇಷಣೆ ಕೊಡ್ತಿದ್ದೀನಿ. ಮೊದಲು ಹೇಳ್ತೀನಿ, ಡೇಟು ಆಗಸ್ಟ್ 20. ನೆನ್ಪಿಟ್ಕೊಳ್ಳಿ, ಇದೇ ವರ್ಷ ಆಗಸ್ಟ್ 20ರಿಂದ ಮಹತ್ತರವಾದಂಥ ಬದಲಾವಣೆ ಆಗುತ್ತೆ. ಇದೇ ಥರ ಬದಲಾವಣೆ ಆಗುತ್ತೆ, ಇದೇ ಥರವಾದಂಥ ಪ್ರಿಡಿಕ್ಷನ್ನ ನಾನು ಈ ಹಿಂದೆ 1 ವರ್ಷದಿಂದ ನಾನು ಘಾಟಿ ಸುಬ್ರಹ್ಮಣ್ಯಲ್ಲಿ ಕೊಟ್ಟಿದ್ದೆ. ಬರಲಿರುವ ದಿನಗಳಲ್ಲಿ ಹೊಸ ಮುಖಗಳ ಬರ್ತವೆ, ಹೊಸ ಅಲೆಗಳೇ ಬರ್ತವೆ, ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಥರನಾದಂತಹ ಒಂದು ಸಿಚುವೇಶನ್ನು, ಒಂದು ಯೋಗ ಇದೇ ಆಗಸ್ಟ್ 20ಕ್ಕೆ ಸೇರ್ತಾ ಇದೆ. ಸೊ ಇದೇ ಆಗಸ್ಟ್ 20 ನಂತರ ಹೊಸ ಹೊಸ ಮುಖಗಳು ಬರ್ತವೆ, ಹಳೆ ಮುಖಗಳು ಹೋಗ್ತವೆ. ಇವಾಗ ಏನು ಟ್ರೆಂಡಿಂಗ್ ಅಂತ ಇದೆಯೋ ಆವಾಗ ಅದೆಲ್ಲ ಫೇಡಿಂಗ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೋಡ್ಬೋದು, ಜಿರಳೆಗಳ ಪಕ್ಷ, ಕಾಕ್ರೋಚ್ ಪಕ್ಷ ಅನ್ನೋದು ತುಂಬ ಟ್ರೆಂಡಿಂಗ್ ಮಾಡ್ತಾ ಇದೆ. ಬರೆದಿಟ್ಕೊಳ್ಳಿ, ಆಗಸ್ಟ್ 20 ನಂತರ ಈ ಜಿರಳೆಗಳ ಪಕ್ಷ, ಜಿರಳೆಗಳು ಹುಡುಕಾಡಿದ್ರೂ ನಿಮ್ಗೆ ಸಿಗಲ್ಲ. ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿ ಹೋಗ್ತವೆ. ಇದು ಪರಮಾತ್ಮನಾಣೆಗೂ ಸತ್ಯ. ನಿಮಗೆ ಜಿರಳೆಗಳ ಪಕ್ಷವೇ ಸಿಗಲ್ಲ. 1 ವರ್ಷ ಮುಂದೆ ಹೋದ ನಂತರ ನೀವು ಮರ್ತೇ ಬಿಡ್ತೀರಿ, ಈ ಥರ ಜಿರಳೆಗಳ ಪಕ್ಷ ಇತ್ತು, ಈ ಥರ ಸಮಸ್ಯೆ ಮಾಡಿದ್ರು ಅಂತ ಮರ್ತೇ ಬಿಡ್ತೀರಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ಲು, ಜಸ್ಟ್ 1 ಇಯರ್ ಬ್ಯಾಕ್ ರೂಲ್ ಔಟ್ ಮಾಡ್ತೀನಿ. 1 ಇಯರ್ ಬ್ಯಾಕಲ್ಲಿ ಅಂದರೆ 2025 ಸೇಮ್ ಟೈಮಲ್ಲಿನೇ ಇಡೀ ಜಗತ್ತಾದ್ಯಂತ ಮತ್ತೊಂದು ಚಳುವಳಿ ಅನ್ಬೇಕು, ಸಂಘರ್ಷ ಅನ್ಬೇಕು, ಕಾಂಟ್ರವರ್ಸಿ ಅನ್ಬೇಕು, ಅದೇ ನಿಮಗೆ ಬಿಟ್ಟಿದ್ದು. ಇಂಥದೇ ಒಂದು ಕಾಂಟ್ರವರ್ಸಿ ಇಡೀ ಜಗತ್ತಾದ್ಯಂತ ಸದ್ದು ಮಾಡ್ತು. ಅದು ಬೇರೆ ಏನಲ್ಲ, ನಮ್ಮ ಧರ್ಮಸ್ಥಳದ ಒಂದು ವಿಷಯ. ಆ ಧರ್ಮಸ್ಥಳ ವಿಷಯದಲ್ಲಿಯೂ ಕೂಡ ಇದೇ ಥರನಾಗಿ ಸೋಷಿಯಲ್ ಮೀಡಿಯಾ ವಾರ್ ಇವಾಗಲೂ ಬಂದದ್ದು. ಈ ಕಾಕ್ರೋಚ್ ಪಾರ್ಟಿನ ಬಂದಿರೋದು ಸೋಷಿಯಲ್ ಮೀಡಿಯಾದಿಂದನೇ. ಆ ಧರ್ಮಸ್ಥಳದ್ದು ಶುರುವಾಗಿದ್ದೂ ಕೂಡ ಸೋಷಿಯಲ್ ಮೀಡಿಯಾದಿಂದನೇ. ಎಲ್ಲ ಸೈಮಲ್ಟೇನಿಯಸ್ಸು, ಸೇಮ್ ಟೈಮು, ಸೇಮ್ ಡೇಟು, ಎಲ್ಲ ಅಕ್ಕಪಕ್ಕದಲ್ಲಿ ಸೇಮ್ ಸೈಮಲ್ಟೇನಿಯಸ್ಲಿ. ಸೊ ಆಲ್ರೆಡಿ ಧರ್ಮಸ್ಥಳದ ಬಗ್ಗೆ ನಾವು ನೋಡಿದಂತಹ ಪ್ರಿಡಿಕ್ಷನ್ ಯಾವ ಒಂದು ಕ್ಯಾಲ್ಕುಲೇಷನ್ ಮೇಲೆ ನೋಡಿದ್ವಿ, ಡೇಟ್ ಕೊಟ್ಟಿದ್ವು, ಅದೇ ಕ್ಯಾಲ್ಕುಲೇಷನ್ ಮೇಲೆ ಈ ಒಂದು ಡೇಟನ್ನು ಕೊಟ್ಟಿದ್ದೀವಿ. ಆಗಸ್ಟ್ 20 ಇದಾದ ನಂತರ ಕಾಕ್ರೋಚ್ ಪಾರ್ಟಿ ನಿಮ್ಗೆ ನೋಡಿದ್ರೂ ಸಿಗಲ್ಲ. ಬರೆದಿಟ್ಕೊಂಬಿಡಿ. ಇದು 1ನೇ ಪ್ರಿಡಿಕ್ಷನ್ನು. ಇನ್ನು 2ನೇದು ಬಹುಮುಖ್ಯವಾಗಿ ಎಲ್ಲರೂ ಮತ್ತೊಂದು ಪ್ರಶ್ನೆ ಕೇಳ್ತಾ ಇರೋದು, ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ವೈರಲ್ ಆಗಿರುವಂತಹ ವಿಜಯ್ ದಳಪತಿಯ ಬಗ್ಗೆ. ಬರೆದಿಟ್ಕೊಳ್ಳಿ, ಇದೇ ಆಗಸ್ಟು 20th ನಂತರ ವಿಜಯ್ ದಳಪತಿಗೆ ರಾಜಕೀಯ ಭವಿಷ್ಯದ ಕೌಂಟ್ ಡೌನ್ ಶುರು ಆಗುತ್ತೆ. ಹೆಂಗಂದರೆ ಇವರು ಕೂಡ ಬಂದಿರೋದು, ವಿಜಯ್ ದಳಪತಿ ಕೂಡ ಬಂದಿದ್ದು ಸೋಷಿಯಲ್ ಮೀಡಿಯಾದಿಂದನೇ. ಇವೆಲ್ಲ ಸೋಷಿಯಲ್ ಮೀಡಿಯಾದ ಟ್ರೆಂಡು. ಇದಕ್ಕೆಲ್ಲ ಮುಖ್ಯವಾಗಿದ್ದೇ ರಾಹು. ಇವಾಗ ದಳಪತಿಯವ್ರು ಬಂದಿರೋದು, ವಿಜಯ್ ದಳಪತಿ ಬಂದಿರೋದು ಸೋಷಿಯಲ್ ಮೀಡಿಯಾದಿಂದಾನೇ. ಈಗ ಅವ್ರು ಕೂತ್ಕೊಂಡಿರೋದು ಪೊಸಿಷನ್ನು ಕೂಡ ಸೋಷಿಯಲ್ ಮೀಡಿಯಾ ಉತ್ತುಂಗ ಶಿಖರ ಕರ್ಕೊಂಡು ಹೋಗಿರುವಂತಹ ರಾಹು ಅಲ್ಲೆಲ್ಲ ಕಡೆ ಪ್ರಚಾರ ಮಾಡಿಸ್ಬಿಟ್ಟಿದ್ದಾನೆ. ಈ ಬರುವಂಥ ಆಗಸ್ಟ್ 20 ನಂತರ ಏನಾಗ್ತಾನೆ, ಆ ಒಂದು ರಾಹು
ಫುಲ್ಲು ಉತ್ತಂಗ ಶಿಖರಕ್ಕೆ ಬೆಟ್ಟದ ಮೇಲೆ ನಿಂತು ಕರ್ಕೊಂಡು ಹೋಗಿ ಕೆಳಗಡೆ ಅದುಂಬಿಡ್ತಾನೆ. ಅವಾಗ ಕ್ರಮೇಣವಾಗಿ ಫಾಲ್ ಡೌನ್, ಕೌಂಟ್ ಡೌನ್ ಶುರು ಆಗಲೇಬೇಕು. ಪರಮಾತ್ಮನಿಗೆ ಸತ್ಯ, ಇವರು 5 ವರ್ಷ ಯಾವುದೇ ಕಾರಣಕ್ಕೂ ಅಧಿಕಾರ ನಡೆಸಲ್ಲ, ಬರೆದಿಟ್ಕೊಂಬಿಡಿ. ಇದು ಫಾಲ್ ಡೌನ್ ಶುರು ಆಗುತ್ತೆ. ಆ ಫಾಲ್ ಡೌನ್ ಶುರು ಆದಾಗ ಏನಾಗುತ್ತೆ, ಇವರು ಈ 2 ಫೇಸ್ಗಳು, ಒಂದು ಎಕ್ಸಾಂಪಲ್ ಹೇಳ್ತೀನಿ. ವಿಜಯ್ ದಳಪತಿ ಮಾಡಿರೋದು ಒಂದು ಕೆಲಸ ಆದರೆ ಅದು ಹೇಳ್ತಾ ಇರೋದು ಬೇರೆ ಒಂದು ಕೆಲಸ ಇರ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಬಂತು, ನ್ಯೂಸ್ ಬಂದ್ಬಿಡ್ತು. ಯಾವ ಥರ ಅಂದರೆ ವಿಜಯ್ ದಳಪತಿಯವರು ಒಂದು ದೇವಸ್ಥಾನದ ಹುಂಡಿ ದುಡ್ಡನ್ನು ದೇವಸ್ಥಾನಕ್ಕೆ ಬಳಸಬೇಕು ಅಂತ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೋದರು. ಅದೆಲ್ಲ ಸರಿ. ಆದರೆ ಇದೇ ರಾಹುವಿನ ಇನ್ನೊಂದು ಮುಖ, ದೇವಸ್ಥಾನದಲ್ಲಿರುವಂಥ ಎಲ್ಲ ಪ್ರಾಪರ್ಟಿಗಳನ್ನು ಕೂಡ ಅವರು ಸೇಲ್ ಮಾಡಿಬಿಟ್ರು, ಸೇಲ್ಗೆ ಇಟ್ಬಿಟ್ರು. ಆ ಮುಖನ ಅದು ಯಾರು ನೋಡ್ತಾ ಇಲ್ಲ, ತೋರಿಸೂ ಇಲ್ಲ. ಇದೇ 20 ನಂತರ ರಾಹುವಿನ ಇನ್ನೊಂದು ಮುಖ ಬಂದೇ ಬರುತ್ತೆ ಪ್ರಪಂಚಕ್ಕೆ. ಆವಾಗ ಇವ್ರ ಕೌಂಟ್ ಡೌನ್ ಶುರು ಆಗುತ್ತೆ. ಸೊ ನಾನು ಹೇಳೋದು ಓವರಾಲ್ ಆಗಿ ಏನಂತಂದರೆ, ಈ ಒಂಥರ ಯಾವುದೋ ಚಳುವಳಿಗಳಾಗೋದಾಗಲಿ, ಅಥವಾ ಉತ್ತುಂಗ ಶಿಖರಕ್ಕೆ ನಿಲ್ಲಿಸಿಟ್ಟು ಕೆಳಗಡೆ ಬೀಳಿಸೋದಾಗಲಿ, ಅಥವಾ ಜನಗಳ ಒಂದು ಬಾಯಿಯಿಂದ ಒಂದು ಧ್ವನಿಯಿಂದ ಮತ್ತೊಂದು ಧ್ವನಿಗೆ ಹರಡುವಂಥದ್ದಾಗಲಿ, ಸೋಷಿಯಲ್ ಮೀಡಿಯಲ್ಲಿ ಹರಡುವಂಥದ್ದಾಗಲಿ, ಇವೆಲ್ಲವೂ ಕೂಡ ರಾಹುವಿನ ಪ್ರಭಾವ. ಸೊ ಈ ರಾಹುವಿನ ಪ್ರಭಾವ ಏನಾಗುತ್ತೆ, ಇದೇ ಆಗಸ್ಟ್ 20 ನಂತರ ಇವ್ರಿಗೆಲ್ಲರಿಗೂ ಕೂಡ ಕೌಂಟ್ ಡೌನ್ ಶುರು ಆಗುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಇನ್ನು ಆಗಸ್ಟ್ 20 ನಂತರ ಒಂದು ಹೊಸ ಎನ್ವಿರಾನ್ಮೆಂಟೇ ಕ್ರಿಯೇಟ್ ಆಗುತ್ತೆ, ಹೊಸ ವಿಷಯಗಳು ಬರ್ತವೆ, ಹೊಸ ಜನಗಳು ಮುಂದೆ ಕಣ್ಣೆದುರಿಗೆ ಬರ್ತಾರೆ, ಹಳೆ ಮುಖಗಳು ಎಷ್ಟೋ ಮಾಯ ಆಗಿ ಹೋಗ್ಬಿಡ್ತವೆ, ಎಷ್ಟೋ ಪೊಲಿಟಿಕಲ್ ಬದಲಾವಣೆ ಕೂಡ ನಾವು ಈ ಒಂದು ಆಗಸ್ಟ್ 20 ನಂತರ ನಾವು ಕಾಣ್ತೀವಿ. ಸೊ ಹೀಗಾಗಿ ಆಗಸ್ಟ್ 20 ಅನ್ನೋದು ಈ ವರ್ಷದಲ್ಲಿ ತುಂಬ ಮೇಜರಾಗಿ ಇಂಪ್ಯಾಕ್ಟ್ ಆಗುವಂತಹ ಆ ಒಂದು ತಿಂಗಳು ಮತ್ತು ಆ ಒಂದು ದಿನ. ನಾನೊಂದು ಓವರಾಲ್ ಆಗಿ ಒಂದು ಸೆಂಟ್ರಲೈಸ್ ಪಾಯಿಂಟ್ ಆಗಿರುವಂಥ ಡೇಟ್ ಹೇಳಿದ್ದೀನಿ. ಒಂದು 2 ದಿನ ಆಚೆ ಈಚೆನೂ ಕೂಡ ಆಗಬಹುದು, ಬಟ್ ಆಗಸ್ಟ್ 20 ಅಂತ ನಾನು ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ. ಸುಮಾರು ಹೊಸ ವಿಷಯಗಳು, ಸುಮಾರು ಹೊಸ ಪರಿವರ್ತನೆಗಳು ಕಂಡೇ ಕಾಣ್ತೀರಾ. ಭಗವಂತನಾಡಿಗೂ ಸತ್ಯ. ಇನ್ನು ಸ್ವಲ್ಪ ದಿನ ಕಾಯ್ದು ನೋಡೋಣ. ಸೊ ಈ ಥರವಾದಂತಹ ಮತ್ತೆ ಯಾವುದೇ ಟ್ರೆಂಡಿಂಗ್ ಟಾಪಿಕ್ಸ್ ಇರ್ತಾವೋ, ಯಾವ ಟ್ರೆಂಡಿಂಗ್ ವಿಷಯಗಳು ಇರ್ತಾವೋ ಅದ್ರ ಬಗ್ಗೆ ಅನ್ವೇಷಣೆ ಮಾಡಿ ನನ್ನದೇ ಶೈಲಿಯಲ್ಲಿ ಒಂದು ಭವಿಷ್ಯವನ್ನು ಕೊಡುವಂತಹ ಪ್ರಯತ್ನವನ್ನು ಮುಂಬರುವಂತಹ ಒಂದು ಎಪಿಸೋಡಲ್ಲಿ ಕೂಡ ನಾನು ಮಾಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾ ಸುಖಿನೋ ಭವಂತು. ರಾಜಋಷಿ ಕಾಲಜ್ಞಾನಿಯವರು ಈ ಸಂದರ್ಭದಲ್ಲಿ ಸದ್ಯ ಪ್ರಸ್ತುತ ನಾವೇನು ಗಮನಿಸ್ತಾ ಇದ್ದೀವಿ, ದಿಲ್ಲಿಯ ಜಂತರ್ ಮಂತರ್ನಲ್ಲಿ CJP ಪ್ರತಿಭಟನೆ ನಡೆಸ್ತಾ ಇದೆ. ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇರುವಂಥದ್ದು ಪ್ರತಿಭಟನೆ. ಈ ವಿಚಾರವಾಗಿ ಅವರು ಮಾತಾಡುವಾಗ ಒಂದು ಮಾತು ಹೇಳಿದ್ರು, ಆಗಸ್ಟ್ 20 ಬರೆದಿಟ್ಕೊಳ್ಳಿ. ಈಗೇನು CJP ಅಂತಿದೆ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇನಿದೆ, ಸೊ ಸದ್ದಿಲ್ಲದೆ ಮರೆಯಾಗುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಅಂದರೆ ಅದೊಂದು CJP ಅನ್ನುವಂಥದ್ದು ಇತ್ತು ಅನ್ನುವಂಥದ್ದು ಬಹುಶಃ ಇತಿಹಾಸದ ಪುಟಗಳಿಂದನೇ ಮರೆಯಾಗಿ ಹೋಗುತ್ತೇನೋ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಹೇಳ್ತಾ ಇದ್ರು. ಅಭಿಷೇಕ್ ದೀಪ್ಗೆ ಶುರು ಮಾಡಿದಂಥ CJP ಅನ್ನುವಂಥ ಈ ಒಂದು ಸಂಘಟನೆ ಬಹುಶಃ ಇವತ್ತು ಕೇಂದ್ರದ ಮೇಲೆ ಹಾಕ್ತಾ ಇರುವಂಥ ಒತ್ತಡ, ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಬೇಕು ಅನ್ನುವಂಥ ಒಂದು ಕಾರಣಕ್ಕೆ, ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನುವಂಥ ಕಾರಣಕ್ಕೆ ಏನು ಪ್ರೊಟೆಸ್ಟನ್ನು ಮಾಡ್ತಾ ಇದೆ, ಆ ಪ್ರೊಟೆಸ್ಟ್ ಇವತ್ತು ಕೂಡ ಮುಂದುವರೆದಿದ್ದು ದೇಶದ ಉದ್ದಗಲಕ್ಕೂ ಕೂಡ ಹರಡಿರುವಂಥದ್ದು ನಾವು ನೋಡ್ತಾ ಇದ್ವಿ. ಆದರೆ CJP ಅನ್ನುವಂಥದ್ದು ಆಗಸ್ಟ್ 20ನೇ ತಾರೀಕು ನಂತರದಲ್ಲಿ ಇಂಥ ಒಂದು CJP ಅನ್ನುವಂಥ ಒಂದು ಸಂಘಟನೆ ಇತ್ತು ಅಥವಾ ಒಂದು ಪಾರ್ಟಿ ಇತ್ತು ಅನ್ನುವಂಥದ್ದು ಕೂಡ ಯಾರಿಗೂ ನೆನಪಿರೋದಿಲ್ಲ, ದಿಕ್ಕಾಪಾಲಾಗಿ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ರಾಜಋಷಿ ಕಾಲಜ್ಞಾನಿಗಳು. ಯಾಕೆಂದರೆ ಅವರು ಈ ಹಿಂದೆ ನುಡಿದಂಥ ಅನೇಕ ಭವಿಷ್ಯಗಳು ನಿಜ ಆಗಿದೆ. ಧರ್ಮಸ್ಥಳದ ವಿಚಾರದಲ್ಲಿ ಅವರು ನುಡಿದಂಥ ಭವಿಷ್ಯ ನಿಜ ಆಗಿದೆ. ಮತ್ತು ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ವಿಚಾರ ಇರಬಹುದು, ಅವುಗಳ ಕುರಿತಾಗಿಯೂ ಕೂಡ ಅವರು ಈ ಹಿಂದೆ ನುಡಿದಂಥ ಭವಿಷ್ಯ ನಿಜವಾಗಿದೆ. ಇನ್ನೊಂದು ಮಾತು ಹೇಳ್ತಾರೆ, ತಮಿಳುನಾಡಲ್ಲಿ CM ವಿಜಯ್ ಈಗ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅದೆಲ್ಲವೂ ಕೂಡ ರಾಹುವಿನ ಪ್ರಭಾವದಿಂದಾಗಿ ಅವರು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತು ಅತ್ಯಂತ ಜನಪ್ರಿಯರಾಗ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ವಿಜಯ್ ಅನ್ನುವಂಥ ಕಾರಣಕ್ಕೆ. ರಾಹು ಮೇಲ್ ತೊಗೊಂಡು ಹೋಗ್ಬಿಡ್ತಾನೆ, ಆ ನಂತರದಲ್ಲಿ ಧೋಪ್ ಅಂತ ಕೆಳಗಡೆ ಎತ್ತಾಕ್ಬಿಡ್ತಾನೆ, ಫಾಲ್ ಡೌನ್ ಶುರುವಾಗ್ಬಿಡುತ್ತೆ ವಿಜಯ್ಗೂ ಕೂಡ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಬರೆದಿಟ್ಕೊಳ್ಳಿ, ಆಗಸ್ಟ್ 20 ನಂತರದಲ್ಲಿ ಅನೇಕ ಅಚ್ಚರಿಯ ಬೆಳವಣಿಗೆಗಳಾಗುತ್ತೆ ರಾಹುವಿನ ಪ್ರಭಾವದಿಂದ ಅಂತ ಕಾಲಜ್ಞಾನಿ ಈ ಸಂದರ್ಭದಲ್ಲಿ ರಾಜ ಋಷಿಯವರು ಹೇಳ್ತಾ ಇದ್ರು ಭವಿಷ್ಯವನ್ನು.